ಕೃಷ್ಣ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಾರದ ಸ್ಪೆಷಲ್ ಏನಪ್ಪ ಅಂದರೆ, ವಾರದ 7 ದಿವಸನೂ ಕೂಡ ನಾನಿಲ್ಲಿ ಯಾವುದೇ ಥರ ರೈಸ್ ಐಟಮ್ ತೋರಿಸ್ತಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೇಕ್ಫಾಸ್ಟ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಚೂಸ್ ಮಾಡಿರೋದು ಮಂಗಳೂರು ಸ್ಪೆಷಲ್ ಆದ ಬನ್ಸ್ ಟೈಪ್ ಆಫ್ ಪೂರಿ ಮತ್ತು ಹೋಟೆಲ್ ಸ್ಪೆಷಲ್ ಆದ ಗ್ರೀನ್ ಕಲರ್ ಸಾಗು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಪೂರಿ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಯಾವುದೇ ಥರ ಮೈದಾ ಮಿಕ್ಸ್ ಮಾಡ್ದಂಗೆ ಬರೀ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆಯನ್ನು ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಬ್ರೌನಿಷ್ ಕಲರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಮತ್ತು ಮೊಸರು, ಪಚ್ಚ ಬಾಳೆಹಣ್ಣು, ಮೇಯ್ನಾಗಿ ಬೇಕಾಗಿರೋಂಥ ಪಚ್ಚ ಬಾಳೆಹಣ್ಣು, ಯಾವುದೇ ಥರ ನೀರು ಹಾಕ್ಕೊಂಡಂಗೆ ನೀಟಾಗಿ ಒಂದು ಹದಕ್ಕೆ ಕಲಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ಬರೋ ಹಾಗೆ ನೀಟಾಗಿ ಹಿಟ್ಟನ್ನು ಕಲಸಿ ಇಡಿ. 1-2 ಅವರ್ಸ್ ಇದು ನೆನೆಬೇಕು. ಆಗ ಪೂರಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ, ಈ ಟೈಪು. ನೆಕ್ಸ್ಟ್ ಹೋಟೆಲ್ ಸ್ಪೆಷಲ್ ಆದ ಗ್ರೀನ್ ಕಲರ್ ಸಾಗು. ಹೌದು, ನಾನಿಲ್ಲಿ ಗ್ರೀನ್ ಕಲರ್ ಸಾಗು ಮಾಡೋದಕ್ಕೆ ಹುಳ್ಳಿಕಾಯಿ, ಕ್ಯಾರೆಟು, ನೋಕೋಲು, ಆಲೂಗಡ್ಡೆ ಇಷ್ಟನ್ನು ಕಟ್ ಮಾಡಿ ನೀಟಾಗಿ ತೊಳೆದಿಟ್ಕೊತಾ ಇದ್ದೀನಿ. ಮಸಾಲೆಗೆ ಬೇಕಾಗಿರೋವಂಥ ಪದಾರ್ಥ ಸ್ವಲ್ಪ ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಸ್ವಲ್ಪ ಹೆಚ್ಚಾಗಿ ಕೊತ್ತಂಬರಿಯನ್ನು ತೊಗೊಂಡು ಮಸಾಲನ ಈ ಕಲರ್ ಗ್ರೀನ್ ಕಲರ್ ಆಗಿ ರೆಡಿ ಮಾಡಿಟ್ಕೊಳ್ಳಿ. ಒಂದು ಕುಕ್ಕರ್ ಪ್ಯಾನ್ಗೆ ನೀವಿಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ, ಕರಿಬೇವು, ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಡೀಪ್ ರೋಸ್ಟ್ ಮಾಡ್ಕೊಳ್ಳಿ. ಇದು ರೋಸ್ಟ್ ಆಗ್ತಿದ್ದ ಹಾಗೆ ಕಟ್ ಮಾಡ್ಕೊಂಡಿರೋ ಅಷ್ಟು ತರಕಾರಿಯನ್ನು ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಟೈಪು. ತರಕಾರಿ ಜಾಸ್ತಿ ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಗ್ರೀನಿಶ್ ತರಕಾರಿ, ಎಲ್ಲ ಥರ ತರಕಾರಿಯನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮೊಟೊನೂ ಕೂಡ ಹಾಕ್ಕೊಂಡು ನೀಟಾಗಿ ಡೀಪ್ ರೋಸ್ಟ್ ಆಗ್ತಿರೋ ಹಾಗೆ ನೀರಿನ ಅಂಶ ಎಲ್ಲ ಹೋಗ್ತಾ ಇದ್ದಂಗೆ ಸಾಗುಗೆ ಮೇನಾಗಿ ಗ್ರೀನ್ ಕಲರ್ ಮಸಾಲೆಯನ್ನು ಹಾಕಿ ಒಂದು 2 ನಿಮಿಷ ಕುದಿ ಬರೋವರೆಗೂ ಕುದಿಸಿ ಅದಕ್ಕೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಕುಕ್ಕರ್ನ ಕೂಗೋದಕ್ಕೆ ಇಟ್ಕೊಂಡಿದ್ದೀನಿ. ಕುಕ್ಕರ್ 2 ವಿಜಿಲ್ ಬರೋ ಅಷ್ಟೊತ್ತಿಗೆ ನಾನಿಲ್ಲಿ ಪೂರಿನ ರೆಡಿ ಮಾಡ್ಕೊತೀನಿ. ಸ್ವಲ್ಪ ಮಂದವಾಗಿ ನೀಟಾಗಿ ನೋಡಿ, ಒಂದೇ ಶೇಪಲ್ಲಿ ಪೂರಿ ಹಿಟ್ಟನ್ನು ನೀಟಾಗಿ ಈ ಥರ ಲಟ್ಟಿಸ್ಕೊಳ್ಳಿ. ನೋಡಿ, ಎಣ್ಣೆ ಕಾದ ನಂತರ ಸ್ವಲ್ಪ ಸಿಮ್ಮಲ್ಲೇ ಇಟ್ಟು ಹೀಗೆ ರೊಟೇಟ್ ಮಾಡಬೇಕು. ಈ ಥರ ರೊಟೇಟ್ ಮಾಡಿದ್ರೆ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಉಬ್ಬುತ್ತೆ. ನೋಡಿ, ಈ ಟೈಪು ಬ್ರೌನಿಷ್ ಕಲರ್ ಅಂದರೆ ಬ್ರೌನಿಷ್ ಕಲರ್ ಬರುತ್ತೆ. ತಿನ್ನೋದಕ್ಕಂತೂ ತುಂಬ ಸಾಫ್ಟಾಗಿರುತ್ತೆ. ಯಾವುದೇ ಪೂರಿ ಕರಿಬೇಕಾದ್ರೆ ನೀವು ಮಲ್ಲೇ ಇಟ್ಟು ಅಷ್ಟು ಪೂರಿನ ನೀಟಾಗಿ ಕರ್ಕೊಳ್ಳಿ. ನೋಡಿ, ಈ ಥರ ಪೂರಿ ಪ್ರತಿಯೊಂದು ಪೂರಿ ಹಾಕ್ದಾಗಲೂ ಈ ಥರ ಮಾಡೋದ್ರಿಂದ ನೀಟಾಗಿ ಉಬ್ಬು ಬರುತ್ತೆ. ಇದನ್ನು ಮಂಗಳೂರು ಟೈಪ್ ಆಫ್ ಬನ್ಸ್ ಪೂರಿ ಅಂತ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ಎಸ್ಪೆಷಲಿ ತುಂಬ ಇಷ್ಟ ಆಗುತ್ತೆ. ಪೂರಿ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ ನೀವೇ. ಕುಕ್ಕರ್ 2 ವಿಜಿಲ್ ಹೊಡೀತು. ಗ್ರೀನ್ ಕಲರ್ ಸಾಗು ರೆಡಿಯಾಗಿದೆ. ಜಾಸ್ತಿ ನೀರನ್ನು ಕೂಡ ಹಾಕೋಬಾರ್ದು ಸಾಗಿಗೆ. ಪೂರಿ ಸಾಗು ರೆಡಿಯಾಗಿದೆ. ರೆಡಿ ಟು ಈಟ್ ಅಂತ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.